ನಿನ್ನ ತಮ್ಮ ಕೊಡ್ತೀನಿ ಅಂತ ಒಪ್ಕೊಳವನೆ ಬಂದು ಹೆಸ್ರಿ ಮಾಡಿಸಿ ಮತ್ತೆ ಕಲ್ಕ ಯಾವಾಗನ ಕಟ್ಕೊಂಬಂತಿ. ಅದೇ ಕಟ್ಕೋಬೇಕು ಚಿಕ್ಕಮ್ಮ, ಮನೆ ಇಲ್ಲ ಕಟ್ಕೋಬೇಕು ಅಂತ ಇದ್ದೆ. ಏನು ಮಾಡೋಣ, ನಾನು ಇದೊಂದು ಸ್ವಲ್ಪ ಬಡ್ಡಿ ಬೇರೆ ಕೊಟ್ಟಿದ್ದೀನಿ. ಇವಾಗ ಅವ್ರು ಇನ್ನೂ ಕೊಡಲ್ವಂತೆ. ಇನ್ನೂ ಒಂದು ವರ್ಷದ ಮಟ್ಟಿಗೆ ಅಂತ ಕೊಟ್ಟಿರೋದು ನಾನು. ಇವಾಗ ಇನ್ನೂ ಕೊಟ್ಟು 4-5 ತಿಂಗಳು ಆಗೈತೆ ಅಷ್ಟೇ. ಅದಕ್ಕೆ ಒಂದು ವರ್ಷ ತಕ್ಕ ಕಟ್ಟೋಕ್ಕಾಗಲ್ಲ. ಇವಾಗ ಅವ್ರ ತೆಗೆ ಮಾಡಿಸ್ಕೊಂಡ್ರು ವರ್ಷಕ್ಕೆ ಕಟ್ಟಲಿಲ್ಲ ಅಂದರೆ ನೋಡಪ್ಪ ತಗೊಂಡ್ಲು ಕಟ್ಟಲಿಲ್ಲ ಅಂತ ಬೈಕ್ಯಂತಾರೆ. ಅದಕ್ಕೆ ಇನ್ನೊಂದು 2 ದಿನ ಬಿಟ್ಟು ಮಾಡಿಸ್ಕೊಂತೀನಿ ಬಿಡ್ರಿ. ಸುಮ್ಮನೆ ಕೊಡಬೇಕಾದ್ರೆ ಇಸ್ಕೋಬೇಕು, ಕೊಡಬೇಕಾದ್ರೆ ಇಸ್ಕೊಂಡಿದ್ದೆ. ಅವ್ರು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ, ನಾನು ಹೆಂಗ ನಾವು ಒಪ್ಸಿದ್ದೀನಿ. ನಮ್ಮ ಅಕ್ಕಳಿಗೂ ಹೇಳಿದ್ದೀನಿ, ಅವ್ರಿಗೂ ಹೇಳಿದ್ದೀನಿ, ಕೊಡ್ತೀವಿ ಅಂತ ಒಪ್ಕೊಂಡವ್ರಿ. ನೀನು ಸುಮ್ಮನೆ ಕೊಡ್ತೀವಿ ಅಂತ ಒಪ್ಕೊಂಡ್ಮೇಲೆ ಇಸ್ಕೊಂಬತ್ ಕಲ್ಕ. ಯಾವಾಗನ ಕಟ್ಕೊಂಬತ್ತೆ ಹೆಸ್ರಿಗೆ ಮಾಡಿಸ್ಕೊಂಡು ಕೈ ಬಿಡ್ಕ. ಏನ್ಲತ್ತ ನಮ್ಮ ಮನೆ ಕಡೆಗೆ ಯಾಕೋ ಬರಲೇ ಇಲ್ಲ ಬೆಳಗ್ಗೆಯಿಂದನ? ಅಕ್ಕ, ಈಗ ನಮ್ಮ ಚಿಕ್ಕಮ್ಮ ನಾನು ಮಾತಾಡ್ತಿದ್ವಿ, ಸೈಟಿನ ವಿಚಾರ ಏನೋ ಎತ್ಕೊಂಡಿದ್ವಿ, ಅದಕ್ಕೆ ಮಾತಾಡ್ತಿದ್ವಿ. ನನ್ನ ತಮ್ಮನ ಹತ್ರ ಹೋಗ್ಬೇಕಾಗಿತ್ತು, ಅದಕ್ಕೆ ಮಾತಾಡ್ತಿದ್ವಿ ಕಣಕ್ಕಬ್ಬ. ಕೊಡ್ತಾನಂತೆ ನಂಗಾದ್ರೆ ಸೈಟ್ ನಿನ್ನ ತಮ್ಮ? ಕೊಡ್ತಾನಂತೆ ಕಣಮ್ಮ, ಅದಕ್ಕೆ ನಾನು ಮನೆ ಕಟ್ಕೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲೇನು ಕಟ್ಬೇಡ ಲತಾ, ಸುಮ್ಮನೆ ಇಲ್ಲೇದು ಹೆಸ್ರಿ ಮಾಡಿಸ್ಕೊಬಿಟ್ಟು ಮಾರ್ಬಿಡು. ಹೆಸ್ರಿ ಮಾಡಿಸ್ಕೊಂಡು ಮಾರಿರತ್ಲಾಗೆ ಅಲ್ಲಿ ಟೌನ್ನಾಗೆಲ್ಲ ತಾಂಡು ಕಟ್ಮಂತೆ. ಅಲ್ಲಿ ಅಫ್ಟೇರ್ ಮೇಲೆ ಅಫ್ಟೇರ್ ಕಟ್ಟಿರೆ ನೀನು ಚೆನ್ನಾಗಿ ದುಡ್ಡು ಮಾಡ್ಕೋಬೋದು. ಟೌನಾಗೆ ಮನೆ ಇದ್ದರೆ ಒಬ್ರು ದುಡ್ದಂಗೆ, ಒಂದು ಮನೆ ಇದ್ರೆ ಸಾಕು. ಯಾಕೆ ಹೇಳ್ಕೊಡ್ತಾ ಇದ್ದಾಳೆ ಇವಳು? ತಡಿಕೆ ಒಳಿಸ್ಯ ಮನೆ ಆತ ಇಲ್ಲೇ ನಿನ್ಕೊಂಬ ಮಾರಿ ಕಾಣಲ್ಲಿ ಗೇಡ ಅಡ್ಡ ಐತಿ ಇಲ್ಲೇ ನಿನ್ಕೊಂತೀನಿ ತಡಿ. ಟೌನ್ನಾಗೆಲ್ಲ ಎಲ್ಲಿ ತಮ್ಮಕ್ಕಾಗುತ್ತಮ್ಮ? ಟೌನ್ನಾಗೆ ಎಲ್ಲನ 15-20 ಲಕ್ಷ ಸೈಟ್ಗಳು ಎಲ್ಲಿ ತಾಕಮ್ಮಕ್ಕಾಗಲ್ಲ ಟೌನ್ಗಳಾಗೆಲ್ಲನ. ಏನಿಲ್ಲಕ್ಕ, ಇವಾಗ 15 ಲಕ್ಷ ಐತೆ ಇವಳ ಹತ್ರ, ಬಡ್ಡಿ ಕೊಟ್ಟಾಳ, ಅದನ್ನೇ ಒಂದು 30 ಲಕ್ಷ ಆಗುತ್ತೆ. ಇನ್ನು ಅದು ಬಡ್ಡಿ ಹೋಗ್ತಾ ಹೋಗ್ತಾ ಎಷ್ಟೊಂದು ಬಡ್ಡಿ ಆಗುತ್ತೆ. ಈ ಸೈಟ್ ಒಂದು ಸ್ವಲ್ಪ ಮಾರಿದ್ರೆ ಇದೊಂದು ಸ್ವಲ್ಪ ದುಡ್ಡು ಆಗುತ್ತಾ, ಎಲ್ಲ ಮಾರ್ಕೊಬಿಟ್ಟು ಸುಮ್ಮನೆ ಅಲ್ಲಿ ಕಟ್ಟೋದೇ ವಾಸಿ. ಟೌನ್ನಾಗೆಲ್ಲ ಇಲ್ಲೇನು ಕಟ್ಟಕ್ಕೆ ಹೋಗ್ಬೇಡ. ಇಲ್ಲಿ ಅಕ್ಕ ಜನ ಸ್ವಲ್ಪ ಮುಂದುವರೆದ್ರೆ ಸಹಿಸ್ಕೊಳ್ಳಲ್ಲ. ಊರಾಗೆ ಇಲ್ಲಿ ಯಾರನ್ನ ನೋಡಿದ್ರೆ ಮುಂದುವರೆದ್ರೆ ಸಹಿಸ್ಕೆಮಲ್ಲ, ಏನಾನ ಕೇಣಿ ಕಿತಾಪತಿ ಮಾಡೋದು ನೋಡು. ಇವಾಗ ನಾವು ಒಂದು ಸ್ವಲ್ಪ ಬಡ್ಡಿ ಕೊಟ್ಕೊಂಡು ಚೆನ್ನಾಗಿರೋದಕ್ಕೆ ನಮ್ಮ ಹುಡುಗನಿಗೆ ಇಲ್ಲದ್ದು ಹೇಳ್ಕೊಡ್ತಾರೆ, ಕೂಡ್ದು ಗಲಾಟೆ ಮಾಡು, ಕೂಡ್ದು ಇಲ್ಲೇ ಇರು, ನಿಮ್ಮ ಅಮ್ಮೇರು ಬಡ್ಡಿ ಕೊಟ್ಟವ್ರೆ, ಮಸ್ತ ದುಡ್ಡು ಇಕ್ಕೊಂಡವ್ರೆ, ನೀನು ಯಾಕೆ ಬೆಂಗಳೂರಿಗೆ ಹೋಗ್ತೀಯಾ, ನೀನು ಯಾಕೆ ಬೆಂಗಳೂರಲ್ಲಿ ದುಡಿತೀಯಾ ಅಂತ ಇಲ್ಲದ್ದು ಹೇಳ್ಕೊಡ್ತಾರೆ ಜನ. ಇಂಥ ಕಿತ್ತೋದು ಜನಗಳಕ್ಕ ಇರೋದು ಊರಾಗೆ. ಅದಕ್ಕೇ ಸುಮ್ಮನೆ ಕಣ್ಣಿ ಮರಿಯಾಗೆ ಎಲ್ಲ ಟೌನ್ಗಳಿಗೆ ಇರೋದು ಆಸೆ. ಅಲ್ಲಿ ಒಬ್ರು ನೋಡಿ ಒಟ್ಟುರ್ಕಮಲ್ಲ, ಸುಮ್ಮನೆ ಆಗ್ತಾರೆ. ಯಾತು ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ ಬಿಡು. ಅವ್ರ ಪಾಡಿಗೆ ಅವ್ರು ಏನೋ ಕೆಲಸ ಮಾಡ್ಕೊಂತಾರೆ, ಕೆಲ್ಸಕ್ಕೆ ಹೋಗ್ತಾರೆ, ಮನೆಗೆ ಬರ್ತಾರೆ ಅಂತ ಹೊಟ್ಟೆ ಹುರ್ಕಮಲ್ಲ ಒಬ್ರು ನೋಡಿ. ಇಲ್ಲಿ ಯಾಕಂದ್ರೆ ನೋಡಿರ್ತಾರಲ್ಲ ಅಕ್ಕಿ ಹೊಟ್ಟೆ ಹುರ್ಕೊಂತಾರೆ. ಅಲ್ಲಾದರೆ ಕಣ್ಣಿಗೆ ಕಾಣ್ದಿಲ್ಲದ ಜನ ಯಾರೋ ಏನೋ ಬಿಡು ಹೆಂಗೆ ಏನೋ ಮಾಡ್ತಾರೆ ಅಂತ ಸುಮ್ಮನೆ ಆಗ್ತಾರೆ. ಇಲ್ಲಾದ್ರೆ ನೋಡಿರೋರನ್ನ ಸ್ವಲ್ಪ ಬೋಟ್ನಲ್ಲಿ ಬಡವರು ಮುಂದುವರೆದ್ರೆ ಸಹಿಸ್ಕೊಳ್ಳಲ್ಲ. ಇಲ್ಲ ತಮ್ಮ ನಮ್ಮ ಬಾಡಿಗೆ ಮನೆಗಿದ್ದು ಇಲ್ಲೇನೋ ನಮ್ಮ ಮನೆ ಚೆನ್ನಾಗಿ ಕಟ್ಟಿಬಿಟ್ರೆ ಅದು ನೋಡಿ ಸಹಿಸ್ಕೊಂಬಲ್ಲ ಜನ. ಅವಾಗ ಇಲ್ಲದೆಲ್ಲ ಹೇಳ್ಕೊಡ್ತಾರೆ. ಹೋಗಿ ಇವ್ರ ತಮ್ಮ ನೀನು ಯಾಕೆ ಸೈಟ್ ಕೊಟ್ಟೆ ಅಂತ ಹೇಳ್ಕೊಡೋದು, ಇದು ಹೇಳ್ಕೊಡೋದು, ಹಿಂಗೆಲ್ಲ ಮಾಡ್ತಾರೆ. ಅದಕ್ಕಾಗಿನ ಸುಮ್ಮನೆ ಇಲ್ಲಿ ಮಾರಿ ಟೌನಾಗೆಲ್ಲ ತಾಂಡು ಕಟ್ಟು, ಬಾಡಿಗೆನೂ ದುಡಿತಾವೆ. ಈಗ ಬಡ್ಡಿನೂ ಕೊಟ್ಟವಳ, ಮಸ್ತಾಗಿ ಬಡ್ಡಿ ದುಡಿತೈತೆ. ಆ ದುಡ್ಡಿನ ಎಷ್ಟು ಹೆಚ್ಚುತ್ತೆ, ಅದು ಬಂದಂಗೆ ಮನೆ ಕಟ್ಟಿದ್ರೆ ಆ ಬಡ್ಡಿಗಿನ್ನ ಜಾಸ್ತಿ ಅಲ್ಲೂ ಬರುತ್ತೆ. ಅದು ಒಳ್ಳೆ ಐಡಿಯಾ. ನಾನು ಒಳ್ಳೇದು ಹೇಳೋದು, ನಾನು ಯಾರಿಗೆ ಆಗಲಿ ಕೇಳಲ್ಲ. ಈಗ ನೋಡಿ, ಇಂಥ ಕಿತ್ತೋದು ಬುದ್ಧಿನೇ ಇವಳು ಹೇಳ್ಕೊಡೋದು ಯಾವಾಗಲೂ. ಇಂಥ ಕಿತ್ತೋದ ಇದ್ದೆ. ನೋಡು ಹೆಂಗೆ ಹೇಳ್ಕೊಡ್ತಾ ಇದ್ದಾಳಲ್ಲ ಕಲವಡಿ. ಅಚ್ಚ ಮತ್ತೆ ನಮ್ಮ ಹುಡುಗ ಹೆಸ್ರಿ ಮಾಡ್ಸಲ್ಲ ಅಂತ ನಾನು ಮಾಡ್ಸಪ್ಪ ಮಾಡ್ಸಿರ್ ಮನೆ ಕಟ್ಕೊಂತಾಳೆ ಅಂತ ನಾನು ಅಂದೆ. ಮಾಡಿಸ್ತೀನಿ ಅಂತ ಅಂದ. ಹೋಗಿ ಹೇಳ್ಬೇಕು ನಮ್ಮ ಹುಡುಗನಿಗೆ ಮಾಡಿಸ್ಬೇಡ ಅಂತ ಹೇಳಿ. ಇಂಥ ನೋಡು ಇಂಥವ್ರು ಇರ್ತಾರೆ. ಒಬ್ರು ಕೆಡ್ಸೋಣ ಕತೆ ಮಾಡೋ ಅಂತಾರು ಊರಾಗ ಇದ್ದೇ ಇರ್ತಾರೆ. ಯಾರನ್ನೊಬ್ರು ಬರಿತಾರೆ, ಒಬ್ರು ಚೆನ್ನಾಗಿ ಆಗ್ತಾರೆ ಅಂದ್ರೆ ಒಂದು ಏನೋ ಒಂದು ಕೆಡ್ಸೋಣ ಕತೆ ಮಾಡ್ತಾರೆ. ಹೋಗಿ ಹೇಳ್ತೀನಿ ತಡಿ, ಹೆಸ್ರಿಗೆ ಮಾಡಿಸ್ಬೇಡಪ್ಪ ನಿನ್ನ ಮುಂದಾಗಿ ಅಂತ ಹೇಳಿ. ಇಲ್ಲ ಹಂಗೇನೆ ಯಾರನ್ನ ಮುಂದುವರಿತಾರಂದರೆ ಸಹಿಸ್ಕೊಂಬಲ್ಲ. ಇವಾಗ ಕೈ ನೋಡಿ ಬಡ್ಡಿ ಕೊಟ್ಕೊಂಡು ಪಾಪ ಚೆನ್ನಾಗಿ ದುಡಿಯೋಕ್ಕೆ ಮಂತಾಗೆ ಇರ್ತಾಳಲ್ಲ, ಕಣಿತಾಗೆ ಬಡ್ಡಿ ದುಡ್ಕೊಂತಾಳಲ್ಲ ಅಂತ ಹೇಳಿ ಮಗನಿಗಿಲ್ಲದೆಲ್ಲ ಹಚ್ಚಿಕ್ಕಿ ಬೆಂಗಳೂರಿಗೆ ಹೋಗ್ದಂಗೆ ಮಾಡ್ಯಾರ ಚಿಕ್ಕಮ್ಮ. ಪಾಪ ಇವ್ರು ಹೆಂಗೋ ಬಡ್ಡಿ ಕೊಟ್ಕೊಂಡು ಹೆಂಗೋ ಎಷ್ಟು ಟೆನ್ಷನ್ ತಗೊಂಡು ಮಾಡ್ತಾರೆ. ಆದರೆ ಜನಗಳಿಗೆ ಅಷ್ಟು ಟೆನ್ಷನ್ ತಗೊಂಬದು ಅರ್ಥ ಆಗಲ್ಲ. ಮೈನೂ ಇಲ್ದಂಗೆ ದುಡ್ಡು ದುಡ್ಕೊಂತಾರಲ್ಲ ಅಂತ ಹೇಳಿ ಎಷ್ಟು ಹೊಟ್ಟೆ ಕಿಚ್ಚು ಪಡ್ಕೊಂತಾರೆ. ಅಲ್ಲ ಅವ್ರು ದುಡ್ಡು ಕೊಟ್ಟಿರ್ತಾರೆ ತಾನೆ, ಅವರು ಕಷ್ಟಪಟ್ಟು ಇಕ್ಕೊಂಡಿರೋ ದುಡ್ಡು ಅವರು ಕೊಟ್ಟಿರ್ತಾರೆ, ಅದಕ್ಕೆ ಬಡ್ಡಿ ದುಡ್ಕೊಂತಾರೆ ಅಂತ ಅನ್ಕೊಂಬಲ್ಲ. ಕುಕಣಿತಾಗೆ ದುಡ್ಕೊಂತಾರಲ್ಲ ಬಡ್ಡಿನ ಅಂತ ಹೇಳಿ ಹಿಂಗೆ ಹೊಟ್ಟೆ ಉರ್ಕೊಂಡು ಮಗನಿಗೆಲ್ಲ ಇಲ್ಲದ್ದು ಹೇಳ್ಕೊಟ್ಟು ಹೋಗ್ಬೇಡ, ನಿಮ್ಮಪ್ಪ ನಿಮ್ಮಮ್ಮ ಮಸ್ತ ಬಡ್ಡಿ ಕೊಟ್ಟವ್ರೆ, ನೀನು ಇಲ್ಲೇ ಇರು ಅಂತ ಹೇಳಿ ಇಲ್ಲದ್ದು ಹೇಳ್ಕೊಟ್ಟು ಮಗನಿಗೆ ಬೆಂಗಳೂರಿಗೆ ಹೋಗ್ದಂಗೆ ಮಾಡವ್ರಿ. ಕುಡಿಸಿ ಕಳಿಸ್ತಾರೆ ದಿನ ಗಲಾಟೆ ಮಾಡೋಕ್ಕೆ. ಅವ್ನು ಬಂದು ದಿನ ಗಲಾಟೆ ಮಾಡ್ತಾನೆ. ಹಿಂಗೇನೆ ಕಣ್ಣಿಗೆ ಕಾಣಂತ ಜನ ಕಣ್ಣಿಗೆ ಕಾಣ್ತಾರಲ್ಲ, ಗುರುತು ಪರಿಚಯ ಇರೋರ್ತಾಗಿದ್ರೆ ಹಿಂಗೆ ಮಾಡೋದು. ಒಟ್ಟಿನಲ್ಲಿ ಬಡವರು ಮುಂದಕ್ಕೆ ಹೋಗಂಗಿಲ್ಲ, ಹೊಟ್ಟೆ ಹುರ್ಕೊಂತಾರೆ. ಇವಾಗ ನಾನು ಬಡ್ಡಿ ಕೊಟ್ಟಿರೋದಕ್ಕೂ ಹಂಗೆ. ಮತ್ತೆ ನಮಗೆ ಈ ತಮ್ಮ ಇವರೆಲ್ಲ ಎಷ್ಟು ಹೊಟ್ಟೆ ಹುರ್ಕೊಂತ ಇದ್ದಾರೆ ನಿಜವಾಗ್ಲು.
ನಮ್ಮ ಮನೆಯು ನಮ್ಮ ಅಣ್ಣಯ್ಯ ನಮ್ಮ ಸಣ್ಣಮ್ಮಯ್ಯ ಅಂತೂ ಬಿಡತ್ತ ಬೋಲ್ ಹೊಟ್ಟೆ ಉರ್ಕಂತೈತಿ. ಹಂಗೇನಿ ಎಷ್ಟು ಹೊಟ್ಟೆ ಉರ್ಕಂತೈತಿ. ಅವಳಿಗೆ ಫೋನ್ ಮಾಡಿ ಹೇಳಿದ್ರಂತೆ. ಶೈಲಜ್ಜ ನೋಡಿ ಅವಳಿಗೆ ಬಡ್ಡಿ ಕೊಟ್ಟವಳು ಕಣೆ. ಯಾಕಂದ್ರೆ ಇವಾಗ ನಾನು ಅವಳಿಗಿನ ಮುಂದೆ ಇವಾಗ ನಮ್ಮ ಸಣ್ಣಮ್ಮಯ್ಯ ನನ್ನ ಮಗಳೇನೇ ಶ್ರೀಮಂತಿಗೆ ಇರೋದು, ನನ್ನ ಗಂಡು ದುಡಿದಿಲ್ಲದಕ್ಕೆ ನನ್ನ ಮಗಳೇ ಶ್ರೀಮಂತಿಗೆ ಇರೋದು, ನನ್ನ ಮಗಳೇ ಚೆನ್ನಾಗಿರೋದು ಅನ್ಕೊಂಡಿತ್ತ ನಮ್ಮ ಸಣ್ಣಮ್ಮಯ್ಯ. ಇವಾಗ ನಾನು ಯಾವಾಗ 15 ಲಕ್ಷ ಬಡ್ಡಿ ಕೊಟ್ಟಿದ್ದು ನಮ್ಮ ಸಣ್ಣಮ್ಮಯ್ಯ ಇವಾಗ ಸಹಿಸ್ಕೊಂಬಕ್ಕಾಗ್ತಿಲ್ಲ. ಇವಾಗ ನಮ್ಮ ಅಣ್ಣಗೂ ಸಹಿಸ್ಕೊಂಬಕ್ಕಾಗ್ತಿಲ್ಲ. ಇವಾಗ ಇವ್ ನನ್ನ ತಮ್ಮ ಹೆಂಡತಿಗೂ ಸಹಿಸ್ಕೊಂಬಕ್ಕಾಗ್ತಿಲ್ಲ. ಅವ್ರಿಗೂ ಸಹಿಸ್ಕೊಂಬಕ್ಕಾಗ್ತಿಲ್ಲ ಕಣೆ ಚಿಕ್ಕಮ್ಮ. ಇವಾಗ ಏನು ಹೇಳ್ತಿರೋದು ಸರಿಯಾಗೈತಿ. ಸುಮ್ಮನೆ ಇವಾಗ ಹೆಸ್ರಿ ಮಾಡಿಸ್ಕೊಂಡು ಸುಮ್ಮನೆ ಮಾರಾತ್ ಕಲ್ಕ ಹೆಸ್ರಿ ಮಾಡಿಸ್ಕೊಂಡು ಸುಮ್ಮನೆ ಮಾರಿ ಯಾವ ಕಲ್ನಾವಿರಲ್ಲ ಮತ್ತೆ ಸುಮ್ಮನೆ ಮಾಡಿಸಿರ ಆಗುತ್ತೆ. ಬಾ ಹೋಗೋಣ ಕೇಳಕ್ಕಾವತ್ತು ನಿನ್ನ ತಮ್ಮನ ಕೇಳೋಣ. ಹೆಸ್ರಿಗೆ ಮಾಡ್ಸಪ್ಪ, ಹೆಸ್ರಿಗೆ ಮಾಡಿಸ್ಕೊಂಬಂಗೆ ಮನೆ ಕಟ್ಟೋಕ್ಕಾಗಲ್ಲ, ಹೆಸ್ರಿಗೆ ಮಾಡಿಸು ಅಂತ ಹೇಳ್ತೀನಿ. ಕೊಡ್ತೀವಿ ಅಂತ ಹೇಳ್ಯಾರ, ನನ್ನ ಎದುರಿಗೆ ಹೇಳಿರಿ ಕೊಡ್ತೀವಿ ಅಂತ ಹೇಳಿ. ಅಕ್ಕನೂ ಹೇಳ್ತಿದ್ಲು ಕೊಡ್ರಿ ಅಂತ ಹೇಳಿ. ಮತ್ತು ಹೆಸ್ರಿಗೆ ಮಾಡಿಸ್ರಿ, ಸುಮ್ಮನೆ ಮಾರಿ ಒಂದು ವರ್ಷ ಸುಮ್ಮನೆ ಬಡ್ಡಿ ಕೊಡು, ಬಾಡಿಗೆ ಮನೆಗೆ ಇರು. ಅದನ್ನ ಮಾರಿ ಬಡ್ಡಿ ಕೊಟ್ಟು ಸುಮ್ಮನೆ ನೀನು ಟೌನ್ನ ತಗೊಂಬಂತ ಸೈಟ್, ಅದನ್ನ ಸೈಟ್ ತಗೊಂಡ್ರೆ ಟೌನ್ನಾಗೆ ಮಸ್ತ್ ದುಡ್ಡಾಗುತ್ತೆ ಅಷ್ಟೇನೆ. ಅಲ್ಲಿ ಟೌನ್ನಾಗೆ ಮನೆ ಕಟ್ಟಿಬಿಟ್ರೆ ಅಫ್ಟೇರ್ ಮೇಲೆ ಮನೆ ಕಟ್ಬೋದು ನೀನು. ಇವಾಗ ಕಟ್ಟಿರಿ ಒಂದು ಮನೆ ಬಾಡಿಗೆ ಡಬಲ್ ಬೆಡ್ರೂಮಿಂದ 10,000, ಹೆಂಗಲ್ಲ ಅಂದ್ರೆ 10-12,000 ಇರುತ್ತೆ. 12,000 ಅಂತ ಕೊಡ್ತಾರೆ. ಇವಾಗ ಬಾಡಿಗೆ ಎಲ್ಲ ಜಾಸ್ತಿ ಆಗೈತೆ, ಎಲ್ಲ ಸೌಕರ್ಯ ಚೆನ್ನಾಗೈತೆ ಅಂತಂದರೆ ಎಲ್ಲ ಮನೆಯಾಗೆಲ್ಲ ಕಬೋರ್ಡ್ ಎಲ್ಲ ಮಾಡಿಸಿ ಎಲ್ಲ ಗೀಝರ್ ಎಲ್ಲ ಹಾಕಿಸ್ಬಿಟ್ಟು ಸೋಲಾರ್ ಎಲ್ಲ ಹಾಕ್ಸಿ ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿಬಿಟ್ರೆ 12-15,000 ಬಾಡಿಗೆ ಕೊಡ್ತಾರೆ. 15,000 ಬಾಡಿಗೆ ಬಂದರೆ 2 ಮನೆ ಕಟ್ಟಿರೂ 30,000 ಬಾಡಿಗೆ ಬರುತ್ತೆ. ಕೂಕೊಂಡು ಉಣ್ಬೋದು. ಬಡ್ಡಿದು ಅದು ಎಷ್ಟು ದುಡ್ಡಾಗುತ್ತೆ ಅಲ್ವೇನಕ್ಕ. ಇವಾಗ ಎಲ್ಲ ಹಂಗೆ ಮತ್ತು ಮಾಡೋದು ನಮ್ಮಂತಾರೆ ವಾಲಕ್ಕೂ ಪಾಲಕ್ಕೂ ಎಲ್ಲ ಹಾಕೋದು. ಅಲ್ಲೆಲ್ಲ ಬರೀ ಮನೆ ಮೇಲೆ ಮನೆ ಕಟ್ಟಿ ಬೆಂಗಳೂರಾಗಂತೂ ಎಷ್ಟು ಮನೆ ಕಟ್ಟಿ ಬಾಡಿಗೆ ಕೊಟ್ಟವ್ರು. ನಾವು ಇವಾಗ ಅಷ್ಟೇ ಎಲ್ಲ ಇವಾಗ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದೀವ. ಇದನ್ನೆಲ್ಲ ತಗೊಂಡೋಗಿ ಬೆಂಗಳೂರಾಗ ಹಾಕ್ಬಿಡ್ತೀವಿ, ಎಲ್ಲನೂ ಒಂದು ಸೈಟ್ಗೆ ಹಾಕ್ಬಿಡ್ತೀವಿ, ಮನೆ ಮೇಲೆ ಕಟ್ಟಿಬಿಡ್ತೀವಿ. ಸುಮ್ಮನೆ ಅವಾಗ ವಯಸ್ಸು ಕಾಲಕ್ಕೆ ಟೆನ್ಷನ್ ತಗೊಂಬದು ಬೇಡ ಅಂತೇಳಿ ಮನೆ ಬಾಡಿಗೆ ದುಡ್ಕೊಂಡು ತಿಂತೀವಿ ಅಷ್ಟೇ. ಇವಾಗ ಇಲ್ಲೆಲ್ಲ ಬಡ್ಡಿ ವ್ಯವಹಾರ ಮಾಡ್ಕೊಂಡು ಸ್ವಲ್ಪ ದುಡ್ಡು ಕೂಡಿಡ್ತಾ ಇದ್ದೀವಿ ಇಲ್ಲಿ. ಇವಾಗ ನೋಡು ಇವ್ರದ್ದು ಎಷ್ಟು ತಲೆ ನೋಡಕ್ಕ. ಇವ್ರು ಹಿಂಗಾಗಕ್ಕೆ ಮತ್ತು ಇವತ್ತು ಗಂಡ ಹೆಂಡತಿ ಹಿಂಗೆ ಇದ್ದಾರೆ. ಆದರೆ ಜನ ನೋಡಿ ಸಹಿಸ್ಕೊಂಬಲ್ಲ ಅಷ್ಟೇ ಇವರಿಬ್ರು. ಅಯ್ಯೋ ಇವ್ರೇನು ಹಿಂಗೆ ಮಾಡ್ತಾರೆ ಅಂತ ಹೇಳಿ ಇಲ್ಲಿರೋ ಜನ ಹೊಟ್ಟೆ ಉರಿ. ಅದಕ್ಕೆ ಇವ್ರು ಸುಮ್ಮನೆ ಬೆಂಗಳೂರು ಕಡೆಗೆ ಹೋಗ್ತಾರೆ. ನಮ್ಮ ದುಡ್ಡು ಇಷ್ಟು ರೀಚ್ ಆಗೋ ತಕ್ಕನ ಇಷ್ಟು ಅಲೆ ಆಗೈತೆ. ಅದಕ್ಕೂ ಅಲೆ ನಮ್ಮ ತಾಗಿದ್ದಕ್ಕೆ ಡಬಲ್ ಆಗೈತೆ ದುಡ್ಡು. ಇನ್ನೊಂದು ಸ್ವಲ್ಪ ಆಗ್ಬಿಟ್ರೆ ಹೋಗಿಲ್ಲ ಒಂದು ಸೈಟ್ ತಗೊಂಡು ಅಲೆ ಹೇಳಿದ್ದೀವಿ. ನಮ್ಮ ಯಾರೊಬ್ರು ರಿಲೇಷನ್ ಇದ್ದಾರೆ ಬೆಂಗಳೂರಲ್ಲಿ ಒಂದು ಸೈಟ್ ನೋಡ್ರಿ ಅಂತ ಹೇಳಿದ್ದೀವಿ. 1 ಸೈಟ್ 2 ಸೈಟ್ ತಗೊಬಿಟ್ಟು ಒಂದೇ ತಗೇನೆ ದೊಡ್ಡ ಎರಡು ಮನೆ 4 ಅಫ್ಟೇರ್ ಕಟ್ಬಿಟ್ರೆ ಸಾಕು. ನಾವು ಕೆಳಗಾದ್ರೆ ಇರ್ಬೋದು, ಮೇಲಾದರೆ ಇರ್ಬೋದು. ಇಲ್ಲ ನಾವೇನು ಬಾಡಿಗೆ ಮನೆಯಾಗಿದ್ರು ನಡೀತೈತಿ. ನಾವೇನು ಇಬ್ಬರು ಗಂಡ ಹೆಂಡತಿ ಒಬ್ಬ ಮಗ ಹೆಂಗ ನೋಡೋಣ. ಚೆನ್ನಾಗಿ ಮನೆ ಕಟ್ಟಿ ನಾವು ಇರ್ಬೋದಲ್ಲ. 5 ಅಫ್ಟೇರ್ ಮನೆ ಕಟ್ಟಿ 1 ಅಫ್ಟೇರ್ ನಾವಿದ್ದು 4 ಅಫ್ಟೇರ್ ಮನೆ ಬಾಡಿಗೆ ಕೊಟ್ಟರೆ ಎಷ್ಟು ದುಡ್ಕೋಬೋದು. ಕಟ್ತಾಳೆ. ಫಸ್ಟು ಬಡ್ಡಿ ಕೊಟ್ಟಿರೋದು ವಾಲ್ಡಿಸ್ಕ್ಯಾಳೆ ಎಲ್ಲ ಉಡಿ. ಅವ್ರು ತುಂಬ ಬಡ್ಡಿ ಕೊಟ್ಟಿರೋದನ್ನ ವಾಲ್ಡಿಸ್ಕ್ಯಾಗ ಗೊತ್ತಾಗುತ್ತೆ ಕೊಡ್ತಾರೆ ಎಲ್ಲ ಅಂತ. ನೀನು ಸರಿ ಹೋಗಿ ಹೇಳ್ತೀನಿ ನನ್ನ ಮಗನಿಗೆ ಕೊಡಬೇಡಪ್ಪ ಅಂತ ಹೇಳಿ. ಅಲ್ಲ ಅವ್ರನ್ನ ಕೇಳೋಕೆ ಹೋಗೋಣ ಚಿಕ್ಕಮ್ಮ. ಇವಾಗ ಹೋಗೋಣ ನಡಿ ಕೇಳೋಣ. ಕೊಡ್ತೀವಿ ಅಂದಾಗ ಕೇಳ್ಬಿಡ್ಬೇಕು. ಅಲ್ಲೇ ನಮ್ಮ ಈಗ ಅದೃಷ್ಟ ಮತ್ತು ಬಂದಾಗ ಬಾಸ್ ಹಾಕಿ ಬಿಡ್ಬೇಕು. ಯಾವ ತನಾಗ್ಲೇಳು ಅದೃಷ್ಟ ಹೆಂಗೆ ಬರುತ್ತೆ ಏನು ಅಂತ. ಈಗ ಹಂಗೆ ಕೊಡ್ತೀವಿ ಅಂದರೆ ನಿನ್ನ ಅದೃಷ್ಟ ಅಂಬದು ಬಂದಾಗ ಅದನ್ನೆಲ್ಲ ಕೈ ಚಾಚಿ ಬಿಡ್ಬೇಕು. ಏನು ಬರುತ್ತೆ ಅದನ್ನ. ಹೆಂಗೆ ದುಡ್ಡು ಕೊಟ್ಟವ್ರು ನಿನಗೆ. ಇವಾಗ ಒಂದಿಟ್ಟು ಸೈಟನ್ನು ಕೊಡ್ತೀವಿ ಅಂತಾರೆ ಬಿಡ್ಬೇಕು. ನಿನ್ನ ಅದೃಷ್ಟ ಅವ್ರು ಕೊಡ್ತೀವಿ ಅಂತ ಹೇಳ್ತಾ ಇರೋದು ಅಷ್ಟೇ. ಮತ್ತು ಇವಾಗ ನನ್ನ ಅದೃಷ್ಟ ನೋಡು. ನಾನು ಬಡ್ಡಿ ಕೊಟ್ಟು ನಾನು ಎಷ್ಟು ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದೀನಿ, ಅದು ನನ್ನ ಅದೃಷ್ಟ. ಊರಾಗ ಯಾರ್ಯಾರು ಕೊಟ್ಟಾರೋ ಕೊಡಲ್ಲ ನನಗೆ ಬಡ್ಡಿ ಕೊಡಲ್ಲ ಅಂತಾರೆ. ನನಗೆಲ್ಲ ಮನೆ ತಕ್ಕೆ ತಂದು ಕೊಡ್ತಾರೆ. ಅದು ನನ್ನ ಅದೃಷ್ಟ. ಹಂಗೆ ಅದೃಷ್ಟ ಅನ್ನೋದು ಹೆಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇವಾಗ ಹೇಳ್ತಾ ಇರೋದು ಸರಿಯಾಗಿ ಐತಿ. ಇಲ್ಲಿ ಸೈಟ್ ಮಾರ್ಬಿಟ್ಟು ಇವ್ರು ಕೂಡ ಅದನ್ನ ಟೌನಾಗೆಲ್ಲ ತಗೊಬಿಟ್ರೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಹಾಕಿ ಹೆಂಗೆ ಮನೆ ಮೇಲೆ ಮನೆ ಕಟ್ಟಿದ್ರೆ ಬಾಡಿಗೆ ದುಡ್ಕೋಬೋದು. ಇವಾಗ ಹೇಳ್ತಾ ಇರೋದು ಸರಿಯಾಗಿ ಐತಿ. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.